ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನನ್ನ ಭಾವನೆ. ಹಾಗೆ ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಾಕಿಂಗ್ ಬಂದಿದ್ದೀನಿ, ಇಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದುಬಿಟ್ಟು ನಾನು ಮೆಂತ್ಯ ನೆನೆಸಿರೋ ನೀರು ಕುಡಿದ್ಬಿಟ್ಟು ವಾಕ್ ಬಂದಿದ್ದೀನಿ. 6 ಗಂಟೆಗೆ ಎದ್ದಿದ್ದು, 6:15ಗೆ ಮನೆ ಬಿಟ್ಟೆ. ಈಗ 7:15ಗೆ ಮನೆಗೆ ಹೋಗಬೇಕು. ಇನ್ನೂ ಯಾರೆಲ್ಲ ಹೊಸಬ್ರಿದ್ದೀರೋ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನೋಡೋಣ. ಇವತ್ತು ತಾರೀಕು ಬಂದು 28ನೇ ತಾರೀಕು, ಶನಿವಾರ. ಇವತ್ತು ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ನೋಡ್ತಾ ಇರಿ ಫ್ರೆಂಡ್ಸ್. ಬೆಳಗ್ಗೆ 6:15ಗೆ ವಾಕ್ ಬಂದಿದ್ದೆ ನಾನು. ಈಗ 7 ಗಂಟೆ 10 ನಿಮಿಷ ಆಗಿದೆ. ನಾನು 1 ಅವರ್ ವಾಕ್ ಮಾಡ್ತೀನಿ. ಇನ್ನು 1/4 ಗಂಟೆ ವಾಕ್ ಮಾಡಿ ನಂತರ ಮನೆಗೆ ಹೊರಡ್ತೀನಿ ನಾನು. ನೋಡಿ, ಇಲ್ಲಿ ನಾನು ಹಲಸಿನ ಬೀಜನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಒಂದು ರೌಂಡ್ ಬೆಂದರೆ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಅಷ್ಟೇ ಬಾಕಿ ಇರಬೇಕು. ಅಲ್ಲಿ ತನಕ ಬೇಯಿಸ್ಕೊಂಡು ಇದನ್ನು ನಾನು ಮತ್ತೆ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ನಾನಿಲ್ಲಿ ಜ್ಯೂಸ್ ಮಾಡಿದ್ದೀನಿ. ಅದೇ ಹೇಳಿದ್ನಲ್ವ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಪ್ಲಗ್ ಪಾಯಿಂಟು ನಮ್ಮ ಸ್ವಲ್ಪ ಹಾಳಾಗಿತ್ತು ಅಂಥೇಳಿ. ಅದು ಎಲೆಕ್ಟ್ರಿಷಿಯನ್ ಬಂದು ರೆಡಿ ಮಾಡಿ ನೋಡಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಮಾಡಿದ್ದೆ ನಾನು ಜ್ಯೂಸು, ಯಜಮಾನ್ರಿಗೆ ಮತ್ತು ಅವರಿಗೆ. ಈಗ ನೋಡಿ, ಇದು ಬೇಯಿಸ್ಕೊಂಡು ಇಟ್ಕೊಂಡಿರೋದನ್ನು ಇಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆಗೆ ಈಗ ನಾನು ಹಲಸಿನ ಬೀಜ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿಗೆ ಸ್ವಲ್ಪ ಅರಿಶಿನ ಹಾಗೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ ಇದರಲ್ಲಿ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಹೊಂದ್ಕೊಳ್ಳೋ ಥರ ಫ್ರೈ ಮಾಡಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಉಪ್ಪು ಸ್ವಲ್ಪ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ನೋಡ್ಕೊಂಡು ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಬೇಕು. ಲಾಸ್ಟಲ್ಲೂ ಚೆಕ್ ಮಾಡಿ ಹಾಕಬೇಕು. ನೋಡಿ, ಇಲ್ಲಿ ಮಸಾಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ತೆಂಗಿನಕಾಯಿ, ಟೊಮೊಟೊ ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಧನಿಯಾ ಪುಡಿ, ಚಿಲ್ಲಿ ಪೌಡ್ರು ಎಲ್ಲ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಈಗ ನಾನು ಚೆನ್ನಾಗಿ ಮತ್ತೆ ಮಸಾಲೆಯಲ್ಲಿ ಫ್ರೈ ಮಾಡ್ತೀನಿ. ತುಂಬ ಸಿಂಪಲ್ಲು, ಆದರೆ ಚೆನ್ನಾಗಿರುತ್ತೆ. ಯಾವಾಗಾದರೂ ವರ್ಷಕ್ಕೊಮ್ಮೆ ಸೀಸನಲ್ಲಲ್ವಾ, ಯಾವಾಗಾದರೂ ಹಲಸಿನ ಬೀಜ, ಹಲಸಿನ ಮೂಡೆ ಮನೆಗೆ ತಂದು ಅಥವಾ ಮನೆಯಲ್ಲಿ ಈ ಥರ ಬೀಜ ಇದ್ದಾಗ ಒಂದು ಸಲ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ನಾವು ಟ್ರೈ ಮಾಡಬೇಕು. ಹುಣಸೆ ಚಿಗುರು, ಹುಣಸೆ ಹೂವು, ಈ ಥರ ಹಲಸಿನ ಬೀಜ, ಇದೆಲ್ಲ ಸೀಸನಲ್ಲಲ್ಲಿ ನಮಗೆ ಸಿಗೋವಂಥ ಫ್ರೂಟ್ಸು ಮತ್ತು ಏನೇನು ಸಿಗುತ್ತೋ ಸೊಪ್ಪು, ತರಕಾರಿಗಳು ಎಲ್ಲ ನಾವು ಚೆನ್ನಾಗಿ ಬಳಸ್ಕೊಳ್ಬೇಕಾಗತ್ತೆ. ಇದು ವರ್ಷಕ್ಕೆ 2-3 ಸಲ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾನು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ನಾವು ಉಪ್ಪು ಎಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟು. ಇದನ್ನು ಈಗ ಮಿಕ್ಸ್ ಮಾಡಿಬಿಟ್ಟು ನಾನು ಕುದಿಲಿಕ್ಕೆ ಬಿಟ್ಬಿಡ್ತೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕು. ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ, ಹಾಗಂತ ಗಟ್ಟಿ ಇದ್ದರೂ ಅಷ್ಟು ಚೆನ್ನಾಗಿರಲ್ಲ. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೆ ಹಾಗೆ ದೋಸೆಗೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದ್ರ ಜೊತೆ ಆದರೂ ಕಾಂಬಿನೇಷನ್ ಆಗಿ ಊಟ ಮಾಡ್ಕೊಳ್ಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಹಲಸಿನ ಬೀಜದ ಸಾಂಬಾರು ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ನಾವು ಆಲ್ರೆಡಿ ಒಂದು ಸಲ ಬೇಯಿಸ್ಕೊಂಡಿದ್ದೀವಲ್ವ, ಅದ್ರ ನೀರೆಲ್ಲ ತೆಕ್ಕೊಂಡು ಈ ರೀತಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಏನು ಅಷ್ಟು ಇರೋದಿಲ್ಲ, ಚೆನ್ನಾಗಿ ಅನಿಸುತ್ತೆ. ಈ ಕಡೆ ನೋಡಿ, ಅಡುಗೆ ಕೆಲಸ ಎಲ್ಲ ಆಯಿತು. ಈಗ ನಾನು ಮತ್ತೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಬೇಗ ಬೇಗ. ಈಗ ಪಾತ್ರೆಗಳೆಲ್ಲ ತುಂಬ ಇತ್ತು. ನಾನೇನು ಮಾಡಿದ್ದೀನಿ, ಸ್ವಲ್ಪ ಪಾತ್ರೆ ಜಾಸ್ತಿ ಇದ್ದರೆ ಅಥವಾ ನನಗೆ ನಿಂತ್ಕೊಂಡು ತೊಳಿಲಿಕ್ಕೆ ಸ್ವಲ್ಪ ಕಷ್ಟ ಅನಿಸಿದರೆ ನಾನೇನು ಮಾಡ್ತೀನಿ, ಹೊರಗಡೆ ಎಲ್ಲ ಇಟ್ಬಿಟ್ಟು ಇಲ್ಲೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ನಂತರ ನಾನು ಹೊರಗಡೆ ಹೋಗ್ತೀನಿ. ಹೊರಗಡೆ ಹೋಗಿ ಆರಾಮಾಗಿ ಕೂತ್ಕೊಂಡು ಪಾತ್ರೆ ತೊಳಿತೀನಿ. ಆ ಥರ ಮಾಡ್ಕೊಳ್ತೀನಿ. ನಾನು ಯಾವ ಥರ ನನ್ನ ಆರೋಗ್ಯ ಹೇಗಿರುತ್ತೆ, ನಾನು ಯಾವ ರೀತಿ ಇರ್ತೀನೋ ಆ ರೀತಿ ಮಾಡ್ತಾಯಿರ್ತೀನಿ.
ನೋಡಿ ಈಗ ಸ್ಟವೆಲ್ಲ ತೊಳಿತಿದ್ದೀನಿ. ಈಗ ಬೇಗ ಆಗುತ್ತೆ, ಎಲ್ಲ ಪಾತ್ರೆ ಹೊರಗಿಟ್ಬಿಟ್ರೆ ತೊಳೆಯೋದು ಲಾಸ್ಟಿಗೆ ತೊಳಿಬೋದು. ಈಗ ಸಿಂಕು ಮತ್ತು ಸ್ಟವ್ವು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹೊರಗಡೆ ಹೋಗಿ ಎಲ್ಲ ಕೆಲಸ ಮಾಡ್ಕೊಳ್ಬೋದು. ಬೇಗ ಬೇಗ ಪಾತ್ರೆ ಎಲ್ಲ ತೊಳೆಯೋದೆಲ್ಲ ಅದು ಕೂತ್ಕೊಂಡು ತೊಳಿಬೋದಲ್ವ ಹೊರಗಡೆ ಆದರೆ. ಹಾಗೆ ಸ್ವಲ್ಪ ಎಲ್ಲ ಇದ್ದರೆ ಇಲ್ಲೇ ತೊಳಿತೀನಿ ನಾನು. ಸ್ವಲ್ಪ ಜಾಸ್ತಿ ಇತ್ತು, ಅಡುಗೆ ಮಾಡಿದ್ದು ಹಾಗೆ ಊಟ ಮಾಡಿದ್ದು ಎಲ್ಲ ಪಾತ್ರೆಗಳು ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಹೊರಗಡೆ ಇಟ್ಟಿದ್ದೀನಿ. ನೋಡಿ ಇಲ್ಲೆಲ್ಲ ನಾನು ಸಿಂಕೆಲ್ಲ ಕ್ಲೀನಾಗಿ ತೊಳ್ಕೊಂಡು, ಹಾಗೆ ಸ್ಟವ್ ನಮಗೆ ನೋಡಿ ಈ ಸ್ಟವ್ ತೊಳಿತಿದ್ದೀನಲ್ವ, ಈಗ ತೋರಿಸ್ತೀನಿ ನಾನು ನಿಮಗೆ. ನಮಗೆ ಈ ರೀತಿ ನೀರೆಲ್ಲ ಹಾಕಿ ತೊಳೆದ್ರೂ ನೀರು ಹೊರಗಡೆ ಬರೋದಿಲ್ಲ, ಎಲ್ಲ ಸೀದಾ ಸಿಂಕಿಗೆ ಹೋಗುತ್ತೆ. ಆ ರೀತಿ ವಾಟ ಕೊಟ್ಟಿದ್ದಾರೆ, ಟೈಲ್ಸ್ ಹಾಕುವಾಗ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ರೀತಿ ನೋಡಿ ನೀರೆಲ್ಲ ಹಾಕಿ ನಾನು ತೊಳೆದ್ರೂ ಯಾವ ಕಡೆನೂ ಹೋಗೋದಿಲ್ಲ, ಸಿಂಕಿಗೆ ಡೈರೆಕ್ಟಾಗಿ ನೀರು ಹೋಗುತ್ತೆ. ಈ ಕಡೆ ನನ್ನ ಕಡೆನೂ ಬರೋದಿಲ್ಲ ನೀರು, ಆ ಕಡೆನೂ ಹೋಗೋದಿಲ್ಲ, ಕರೆಕ್ಟಾಗಿ ಸಿಂಕಿಗೆ ಡೌನಲ್ಲಿ ಸಿಂಕಿಗೆ ಹೋಗಿ ಸೇರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ನೀರು ಹಾಕಿ ತೊಳಿತೀನಿ. ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಟ್ಟೆಯಲ್ಲಿ ಒರೆಸೋದಕ್ಕಿಂತ ನನಗೆ ಈ ರೀತಿ ತೊಳೆಯೋದು ತುಂಬ ಚೆನ್ನಾಗಿ ಕ್ಲೀನ್ ಅನಿಸುತ್ತೆ. ಸಾಮಾನ್ಯವಾಗಿ ಒಂದು ದಿನಕ್ಕೆ 2 ಸಲ ಸ್ಟವ್ ಈ ರೀತಿ ನಾನು ತೊಳ್ಕೊಳ್ತೀನಿ. ನೋಡಿ ಸೋಪ್ ಹಾಕಿ ಉಜ್ಜಿಬಿಟ್ಟು ಈಗ ನಾನು ಈ ರೀತಿ ನೀರೆಲ್ಲ ಹಾಕಿ ತೊಳ್ಕೊಳ್ಳೋದೇ ಜಾಸ್ತಿ. ನೋಡಿ ನೀರೆಲ್ಲ ಹೋಗ್ತಾಯಿದೆ, ನೋಡಿ ಆ ಕಡೆ ವಾಟ ಇದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ನೋಡಿ ನೀರು. ಅದರಿಂದ ನನಗೆ ಅಡುಗೆ ಮನೆಯಲ್ಲಿ ಸ್ಟವ್ ತೊಳೆಯೋದೆಲ್ಲ ಕಷ್ಟ ಅಂತ ಅನಿಸೋದೇ ಇಲ್ಲ. ನೀರೆಲ್ಲ ಈಸಿಯಾಗಿ ಸಿಂಕಿಗೆ ಹೋಗುತ್ತೆ. ಇದು ಮನೆ ಕಟ್ಟಿಸುವಾಗ ಸ್ವಲ್ಪ ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಈಗ ಕೆಲವೊಮ್ಮೆ ನಾನು ಹಾಲು ಅಥವಾ ಏನಾದರೂ ರೈಸಿಗೆ ಪಾತ್ರೆಯಲ್ಲಿಟ್ಟು ಅದು ಕುದಿ ಬಂದು ಉಕ್ಕಿದೆ ಅಂದರೆ ಅದೆಲ್ಲ ಸೀದಾ ಸಿಂಕಿಗೆ ಹೊರಟೋಗುತ್ತೆ, ಬೇರೆ ಎಲ್ಲೂ ಹೋಗೋದಿಲ್ಲ. ಅದೊಂದು ಚೆನ್ನಾಗಿ ಅನಿಸುತ್ತೆ. ನೋಡಿ ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ನಾನಿಲ್ಲಿ, ಇಷ್ಟು ಪಾತ್ರೆ ಇದೆ, ಇದನ್ನೆಲ್ಲ ನಾನೀಗ ತೊಳಿಬೇಕು. ನಾನಿಲ್ಲಿ ಕೂತ್ಕೊಂಡು ತೊಳಿತೀನಿ. ನೋಡಿ ಎಷ್ಟು ಪಾತ್ರೆ ಇದೆ, ಅದನ್ನೆಲ್ಲ ಅಲ್ಲಿ ನಿಂತ್ಕೊಂಡು ಅಡುಗೆ ಮನೆಯಲ್ಲಿ ತುಂಬ ಹೊತ್ತು ತೊಳಿಬೇಕಂದ್ರೆ ಯಾಕೋ ಸ್ವಲ್ಪ ಸುಸ್ತು ಅನ್ನಿಸ್ತು. ಅದಕ್ಕೆ ಎಲ್ಲ ಹೊರಗಡೆ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡು ಆರಾಮಾಗಿ ತಿಕ್ಕೋಣ, ಏನು ನಿಧಾನಕ್ಕೆ ಆದರೂ ನಡೆಯುತ್ತೆ. ನಾನಿಲ್ಲಿ ಫಾಸ್ಟಲ್ಲಿ ತೋರಿಸಿದ್ದೀನಿ ನಿಮಗೆ. ನಾನು ತೊಳೆದಿರೋದು ನಿಧಾನಕ್ಕೆ ತೊಳೆದಿದ್ದೀನಿ ಆರಾಮಾಗಿ. ಇದಾಗಲೇ ಸಂಜೆ ಟೈಮು. ನಾನು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಸ್ವಲ್ಪ ಮಾತ್ರೆ ನುಂಗಿ ರೆಸ್ಟ್ ಮಾಡಿ ಎದ್ದ ನಂತರ ಮಾಡ್ತಾ ಇರೋದು ಇದು ಕ್ಲೀನಿಂಗ್ ಕೆಲಸ. ನಾನು ಮಧ್ಯಾಹ್ನದ ಊಟಕ್ಕೆ ಹಲಸಿನ ಬೀಜದ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಅನ್ನ ಮತ್ತು ಚಪಾತಿ ಮಾಡಿದ್ದೆ. ಹಾಗಾಗಿ ರಾತ್ರಿಗೆ ಸ್ವಲ್ಪ ಮುದ್ದೆ ಮಾಡ್ತೀನಿ ಅಷ್ಟೇ, ಸಾಕಾಗುತ್ತೆ. ಯಜಮಾನ್ರಿಗೊಂದು ನನಗೊಂದು ಚಿಕ್ಕದಾಗಿ ಒಂದು ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ರೆ ಆಗೋಯ್ತು ಇವತ್ತಿಂದು ದಿನಚರಿ. ನಾನು ಈ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನೂ ಏನು ಕೆಲಸ ಇಲ್ಲ, ಅಡುಗೆ ಎಲ್ಲ ಇದೆ. ಏನಿದ್ರು ಈಗ ನೆಕ್ಸ್ಟ್ ಸ್ನಾನ ಮಾಡ್ಕೊಳ್ಬೇಕು. ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ಪೂಜೆ ಮಾಡಬೇಕಷ್ಟೇ. ಇದು ಸಂಜೆ ಅಲ್ವಾ, ಈಗಾಗಲೇ 5:45 ಆಗಿದೆ. ಈಗ ಬೇಗ ಬೇಗ ಇದನ್ನೆಲ್ಲ ತೊಳೆದ್ಬಿಟ್ಟು ಇನ್ನು ಒಂದು 5 ನಿಮಿಷ 10 ನಿಮಿಷಕ್ಕೆ ಇದೆಲ್ಲ ಪಾತ್ರೆಗಳು ಕಂಪ್ಲೀಟ್ ಆಗುತ್ತೆ. ಅದನ್ನು ಮುಗಿಸ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ನಂದೆಲ್ಲ ಕೆಲಸ ಆದಾಗೆ. ಆಮೇಲೆ ರಾತ್ರಿಗೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋದು, ಊಟ ಮಾಡೋದು ಅಷ್ಟೇ. ಹಾಗಾಗಿ ಇನ್ನೂ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.